ಜ್ಞಾನವಾಪಿ ವಿವಾದದಲ್ಲಿ ಹಿಂದೂಗಳಿಗೆ ಮತ್ತೊಂದು ಜಯ ಸಿಕ್ಕಿದೆ. ನಿನ್ನೆಯಷ್ಟೇ ನಾವು ಗಮನಿಸ್ತಾ ಇದ್ವಿ, ಆ ಫೋಟೋ ವಿಡಿಯೋ ಪೂಜೆ ಸಲ್ಲಿಸೋದೆಲ್ಲ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಮತ್ತೊಂದು ಜಯ. ಪೂಜೆಗೆ ತಡೆ ಕೊಡೋದಕ್ಕೆ ಅಲಹಾಬಾದ್ ಹೈಕೋರ್ಟ್ ಒಪ್ತಾ ಇಲ್ಲ. ಮುಸ್ಲಿಂ ಸಂಘಟನೆಗಳು ಸಲ್ಲಿಸಿದಂತಹ ಅರ್ಜಿಗಳು ವಜಾ ಆಗಿದೆ. ಇನ್ಫ್ಯಾಕ್ಟ್ ಇವ್ರು ಏನ್ ಮನವಿ ಮಾಡ್ಕೊಂಡಿದ್ರಲ್ಲ ಅದನ್ನ ಪುರಸ್ಕರಿಸಿಲ್ಲ ಅಷ್ಟೇ. ಪೂಜೆಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಅಂಜುಮಾನ್ ಸಂಸ್ಥೆ, ಆದ್ರೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಈ ಮೂಲಕ ಅಂಜುಮಾನ್ ಸಮಿತಿ ಸಲ್ಲಿಸಿದಂತಹ ಮೇಲ್ಮನವಿಯನ್ನ ಪುರಸ್ಕರಿಸೋಕೆ ನಿರಾಕರಿಸಲಾಗಿದ್ದು, ನೆಲಮಾಳಿಗೆಯಲ್ಲಿನ ಪೂಜೆ ಈ ಮೂಲಕ ಮುಂದುವರಿಯಲಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗೆ ಒಂದಷ್ಟು ಡೈರೆಕ್ಷನ್ಸ್ ಅನ್ನ ಕೂಡ ಕೋರ್ಟ್ ಜಿಲ್ಲಾಡಳಿತಕ್ಕೆ ಕೊಟ್ಟಿದೆ. ಕಾನೂನು ಸುವ್ಯವಸ್ಥೆಯನ್ನು ದೇವಸ್ಥಾನದ ಅಂದ್ರೆ ಆ ನೆಲಮಾಳಿಗೆ ಒಳಗೆ ಜೊತೆಗೆ ಆಚೆ ಕಾಪಾಡೋ ನಿಟ್ಟಿನಲ್ಲಿ ಅತಿ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಕೂಡ ಹೇಳಿದ್ದಾರೆ. ಹಿನ್ನಡೆ ಆಗ್ತಾ ಇದೆ ಮುಸ್ಲಿಂ ಸಮಿತಿಗೆ, ಅಂಜುಮಾನ್ ಸಮಿತಿಗೆ ಇಲ್ಲಿ ಹಿನ್ನಡೆ ಆಗ್ತಾ ಇದೆ. ಸೊ ಇದು ಮತ್ತೊಂದ್ಸಲ ಸುಪ್ರೀಂ ಕೋರ್ಟ್ ಕದ ತಟ್ಟುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಬಿಕಾಸ್ ಅವ್ರು ಸುಪ್ರೀಂ ಕೋರ್ಟ್ಗೂ ಫಸ್ಟ್ ಹೋಗಿದ್ರು, ಪೂಜೆಗೆ ಅವಕಾಶ ಬೇಡ ಕೊಡೋದು ಅಂತ ಹೇಳಿ. ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಯಾದ ಬಳಿಕ ನಮಾಜ್ಗೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಜ್ಞಾನವಾಪಿ ಮಸೀದಿ ಸುತ್ತ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ವಾರಣಾಸಿಯಲ್ಲಿರುವಂತಹ ಅಂಗಡಿ ಮಾರುಕಟ್ಟೆಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ಮುಸ್ಲಿಮರು ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಇಂದ ಇರುವಂತೆ ಜಿಲ್ಲಾಡಳಿತ ಹೆಜ್ಜೆಯನ್ನ ಇಡ್ತಾ ಇದೆ. ಬಟ್ ಸಾಮಾನ್ಯವಾಗಿ ವಿಗ್ರಹ ಆರಾಧನೆ ಒಂದು ಜಾಗದಲ್ಲಿ ಆದ ಬಳಿಕ ಅದೇ ಜಾಗದಲ್ಲಿ ಅಥವಾ ಅದರ ಸುತ್ತಮುತ್ತ ಇರುವಂತಹ ಕಟ್ಟಡದಲ್ಲಿ ನಮಾಜ್ ಮಾಡಲ್ಲ. ಯೂಶಲಿ ಹಿಂಗೆ ಮಾಡ್ಕೊಂಡು ಬಂದಿರೋದು. ಅಯೋಧ್ಯೆಯಲ್ಲೂ ಹೀಗೆ ಆಗಿತ್ತು. ಬಟ್ ಇಲ್ಲಿ ಹೇಗೆ ಅನ್ನೋದು ಧಾರ್ಮಿಕ ಮುಖಂಡರ ವಿವೇಚನೆಗೆ ಬಿಟ್ಟಿದ್ದು ಅಂತ ಅನ್ಸುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಂದು ಮುಸ್ಲಿಂ ಸಮಿತಿ ಸಲ್ಲಿಸಿದಂತಹ ಅರ್ಜಿಯನ್ನ ಪುರಸ್ಕರಿಸೋದಕ್ಕೆ ನಿರಾಕರಿಸಿದೆ ಹೈಕೋರ್ಟ್. ಇದಕ್ಕೆ ಅವ್ರು ಏನೇನು ವಿಚಾರಗಳನ್ನ ಉಲ್ಲೇಖಿಸಿದ್ದಾರೆ ಒಂದು ವಿಚಾರ. ಇನ್ನೊಂದು, ಮುಸ್ಲಿಮರಿಗೆ ನಮಾಜ್ ಮಾಡೋದಕ್ಕೂ ಅವಕಾಶ ಕೊಟ್ಟಿರೋದ್ರಿಂದ ಧಾರ್ಮಿಕ ಮುಖಂಡರ ಚಿಂತನೆ ಏನು, ವಿಗ್ರಹ ಆರಾಧನೆ ನಡೆಯೋ ಜಾಗದಲ್ಲೇ ನಾವು ಮುಂದುವರಿಸ್ತೀವಿ ಅಂತಾನ ಅಥವಾ ಮುಂದಿನ ದಿನಗಳಲ್ಲಿ ಡಿಸೈಡ್ ಮಾಡೋಣ ಅಂತಾನ? ಮಮತಾ, ಇಲ್ಲಿ ಒಂದು ಸ್ಪಷ್ಟವಾಗಿ ಅಲ್ಲಿ ನಡೀತಿರುವಂತ ಘಟನೆಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ನೆಲಮಾಳಿಗೆಯಲ್ಲಿ ವ್ಯಾಸ ಮಾಳಿಗೆ ಅಂತ ಕರೀತಾರೆ, ಅಲ್ಲಿ ಪೂಜೆಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಈಗಾಗಲೇ ಪೂಜೆ ಕೂಡ ಶುರುವಾಗಿದೆ. ಇದನ್ನ ಪ್ರಶ್ನೆ ಮಾಡಿ ಅಂಜುಮನ್ ಇಂತೆಜಾಮಿಯಾ ಮಸೀದಿ ಸಮಿತಿ ಏನಿದೆ ಇದು ಮೇಲ್ಮನವಿ ಅರ್ಜಿಯನ್ನ ಅಲಹಾಬಾದ್ ಹೈಕೋರ್ಟ್ಗೆ ಸಲ್ಲಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯು ಕೂಡ ಇವತ್ತು ನಡೀತು. ಮುಖ್ಯವಾಗಿ ಆ ವಕೀಲರು, ಮಸೀದಿಯ ಪರವಾಗಿ ಹಾಜರಾದಂತ ವಕೀಲರು ಹೇಳಿರುವಂತದ್ದು, ವಾರಣಾಸಿ ಜಿಲ್ಲಾ ನ್ಯಾಯಾಲಯ 7 ದಿನಗಳ ಸಮಯಾವಕಾಶವನ್ನ ಕೊಟ್ಟಿತ್ತು. ಆದ್ರೆ ಜಿಲ್ಲಾಡಳಿತ ತರಾತುರಿಯಲ್ಲಿ ಈ ಪೂಜೆಯನ್ನ ಮಾಡಿ ಮುಗಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ನಾವು ಮೇಲ್ಮನವಿ ಅರ್ಜಿ ಬರ್ತೀವಿ ಅನ್ನುವಂಥದ್ದು ಜಿಲ್ಲಾಡಳಿತಕ್ಕೆ ಗೊತ್ತಿದ್ರು ಕೂಡ ತರಾತುರಿಯಲ್ಲಿ ಪೂಜೆ ಮಾಡುವಂತ ಅನಿವಾರ್ಯತೆ ಏನಿತ್ತು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಗಿತ್ತು. ಆದ್ರೆ ಈ ಒಂದು ಅರ್ಜಿ ಇವತ್ತು ತಿರಸ್ಕಾರ ಆಗ್ಲಿಕ್ಕೆ ಒಂದು ಟೆಕ್ನಿಕಲ್ ಕಾರಣವನ್ನ ಕೂಡ ಇಲ್ಲಿ ಉಲ್ಲೇಖಿಸುವಂತ ಕೆಲಸವನ್ನ ಮಾಡಲಾಗಿದೆ. ಜನವರಿ 17ನೇ ತಾರೀಕು ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ಒಂದು ಆದೇಶವನ್ನ ಕೊಡುತ್ತೆ. ಇಡೀ ಆ ಒಂದು ಭಾಗದ ರಿಸೀವರ್ ಆಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅನ್ನ ನೇಮಕ ಮಾಡಿ ಜಿಲ್ಲಾ ನ್ಯಾಯಾಲಯ ಆದೇಶವನ್ನ ಕೊಟ್ಟಿರುತ್ತೆ. ಅದನ್ನ ಈವರೆಗೂ ಕೂಡ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಅರ್ಜಿಯಾಗಿ ಏನು ಮಸೀದಿ ಆಡಳಿತ ಮಂಡಳಿ ಈವರೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಿರೋದಿಲ್ಲ. ಸೊ ಅದಾದ ಬಳಿಕ ಈಗ 2ನೇ ಆದೇಶ ಜಿಲ್ಲಾ ನ್ಯಾಯಾಲಯ ಈ ಒಂದು ಪೂಜಾ ವಿಚಾರದಲ್ಲಿ ಕೊಟ್ಟಿರುವಂತದ್ದು. ಈಗ ಈ ಅರ್ಜಿಯನ್ನ ಮಾತ್ರ ಮೇಲ್ಮನವಿ ಅರ್ಜಿಯಾಗಿ ಸಲ್ಲಿಕೆ ಮಾಡಿರುವಂತದ್ದು. ಹೀಗಾಗಿ ಟೆಕ್ನಿಕಲಿ ಆ ಅರ್ಜಿಯನ್ನ ನಾವು ಮೊದಲು ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಆ ಅರ್ಜಿಯ ವಿಚಾರಣೆಯನ್ನ ನೀವು ಈವರೆಗೂ ಕೂಡ ಅರ್ಜಿ ಫೈಲ್ ಮಾಡಿಲ್ಲ. ಹೀಗಾಗಿ ಮೊದಲು ಅರ್ಜಿ ಅದನ್ನ ಫೈಲ್ ಮಾಡಿ, ಅದಾದ ಬಳಿಕ ಇದನ್ನ ಫೈಲ್ ಮಾಡಿ. ಅಲ್ಲಿವರೆಗೂ ಕೂಡ ಇದನ್ನ ವಿಚಾರಣೆ ಮಾಡೋಕ್ ಬರಲ್ಲ ಅನ್ನುವ ರೀತಿಯಾದಂತಹ ಒಂದು ಅಬ್ಸರ್ವೇಷನ್ ಅನ್ನ ಕೋರ್ಟ್ ಹೇಳಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಇದನ್ನ ವಿಚಾರಣೆ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಮಧ್ಯಂತರ ತಡೆಯನ್ನ ಕೊಡ್ಲಿಕ್ಕೆ ಆಗಲ್ಲ. ಜಿಲ್ಲಾ ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಅದೇ ಅಂತಿಮ. ಫೆಬ್ರವರಿ 6ನೇ ತಾರೀಕು ಇದನ್ನು ಮತ್ತೆ ಲಿಸ್ಟ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಕೇಳೋಣ ಅನ್ನುವ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನ ಈಗ ನ್ಯಾಯಾಲಯ ಹೇಳಿರುವಂತದ್ದು. ಹೀಗಾಗಿ ಮಧ್ಯಂತರ ತಡೆ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ 7 ದಿನಗಳ ಕಾಲ ವ್ಯಾಸ ಮಾಳಿಗೆ ಅಥವಾ ಜ್ಞಾನವ್ಯಾಪಿ ಮಸೀದಿಯ ಕೆಳ ಮಹಡಿಯಲ್ಲಿ ಪೂಜೆಯನ್ನ ನಡೆಸಲಿಕ್ಕೆ ಅವಕಾಶ ಸಿಕ್ಕಿರುವಂತದ್ದು. ಇದು ಒಂದು ಭಾಗ. 2ನೇ ಭಾಗ, ಈಗ ಪ್ರಾರ್ಥನೆಗೂ ಕೂಡ ಅಲ್ಲಿ ಅವಕಾಶವನ್ನ ಕೊಟ್ಟಿರುವಂತದ್ದು. ದೇವರ ಪೂಜೆ ಅಥವಾ ವಿಗ್ರಹ ಆರಾಧನೆ ನಡೀತಾ ಇರುವಂತದ್ದು ಕೆಳಮಾಳಿಗೆಯಲ್ಲಿ,
ಮಸೀದಿಯ ಪ್ರಾರ್ಥನೆ ನಡೀತಾ ಇರುವಂತದ್ದು ಮೊದಲ ಮಾಳಿಗೆಯಲ್ಲಿ. ಸೊ ಹೀಗಾಗಿ ಮಹಡಿಗಳ ವ್ಯತ್ಯಾಸ ಇರುವಂತ ಹಿನ್ನೆಲೆಯಲ್ಲಿ ಧಾರ್ಮಿಕ ಮುಖಂಡರು ಯಾವ ರೀತಿಯಾಗಿ ಇದನ್ನ ಪರಿಗಣಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಇದ್ರ ಜೊತೆಗೆ 93ಕ್ಕಿಂತ ಮುಂಚೆ ನಾವು ನೋಡಿದಂತ ಸಂದರ್ಭದಲ್ಲೂ ಕೂಡ ಕೆಳ ಮಾಳಿಗೆಯಲ್ಲಿ ಪೂಜೆ ನಡೀತಾ ಇತ್ತು, ಮೇಲ್ಮಾಳಿಗೆಯಲ್ಲಿ ಪ್ರಾರ್ಥನೆ ನಡೀತಾ ಇದ್ದು ಅಂತದನ್ನ ಕೂಡ ನಾವು ಗಮನಿಸಿದ್ವಿ. ಅದೇ ಪರಂಪರೆಯನ್ನ ಈಗಲೂ ಕೂಡ ಮುಂದುವರಿಸ್ತಾರ ಅಥವಾ ಬದಲಿ ನಿರ್ಣಯಗಳು ಏನಾದ್ರೂ ಹೊರಗಡೆ ಬರ್ತಾವ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಮಮತಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.